ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಏನಪ್ಪ ಎಲ್ಲೋ ಹೋಗ್ತಾ ಇದ್ದೀರಾ ಅಂದ್ಕೊಂಡ್ರ? ಓಂ ನಮೋ ವೆಂಕಟೇಶಯ್ಯ, ಏನು ಹಂಗಂತ ಇದ್ದೀನಿ ಅಂದ್ಕೊಂಡ್ರ? ಏನಿಲ್ಲ ಫ್ರೆಂಡ್ಸ್, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕರೆ ಬಂದಿದೆ. ಸೊ ಅದಕ್ಕಾಗಿ ನಮ್ಮ ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ ಶ್ರೀನಿವಾಸನ ದರ್ಶನ ಪಡೆಯೋಣ ಅಂತ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ? ಏನಿಲ್ಲ ಫ್ರೆಂಡ್ಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ, 3 ಮಂತ್ಸಿಂದ ಪ್ರಯತ್ನ ಪಡ್ತಾಯಿದ್ದೀನಿ ಹೋಗಬೇಕು ಅಂತ. ಏನೋ ಒಂದು ಅಡೆತಡೆಗಳು. ಸೊ ಇವತ್ತು ದರ್ಶನ ಭಾಗ್ಯ ಪಡೆಯೋ ಅವಕಾಶ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ಹಾಗೆ 9:30 ಆಗಿತ್ತು ಟೈಮ್, ನೈಟು ಡಿನ್ನರ್ ಮಾಡೋಣ ಅಂತ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ಗೆ ಹೋಗಿದ್ವಿ. ಇಲ್ಲಿ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಆ್ಯಂಬಿಯನ್ಸು ಅಷ್ಟೇ, ಫುಡ್ ಟೇಸ್ಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಹೋದ್ರೂ ಇಲ್ಲಿಗೆ ಹೋಗೋದು. ಮತ್ತು ನಮ್ಮ ಮಾವದೆಲ್ಲ ಡಿನ್ನರ್ ಕಂಪ್ಲೀಟ್ ಆಯಿತು. ನನ್ನ ಮಗನ ತಿನ್ನಿಸೋ ಅಷ್ಟೊತ್ತಿಗೆ ಲೇಟ್ ಆಯಿತು. ನಾವು ನಮ್ಮ ಮನೆಯವರು ಈಗ ತಿಂತಾಯಿದ್ದೀವಿ. ನೋಡಿ ಹಂಗೆ ಒಂದು ಸ್ವಲ್ಪ ಇಲ್ಲಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನೈಟ್ ವ್ಯೂ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ನೀವು ಬೇಕಾದರೆ ಯಾವಾಗಾದರೂ ಟೇಸ್ಟ್ ಮಾಡಿ, ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಇನ್ನೇನು ತಿರುಪತಿ ಅಲಿಪಿರಿ ಮೆಟ್ಲತ್ರ ರೀಚ್ ಆದ್ವಿ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮಗ ಕಾರಲ್ಲೇ ಬೆಟ್ಟದ ಮೇಲೆ ಹೋಗ್ತಾರೆ. ನೈಟ್ ಅವರು ಅಲ್ಲೇ ಸ್ಟೇ ಮಾಡ್ತಾರೆ. ನಾನು ನಮ್ಮ ಮನೆಯವ್ರು ಮಾತ್ರ ಮೆಟ್ಲು ಹತ್ಕೊಂಡು ಹೋಗ್ತೀವಿ. ಇಲ್ಲೆಲ್ಲ ಚೆಕ್ಕಿನ್ ಇರುತ್ತೆ ಗೈಸ್, ನಿಮಗೆಲ್ಲ ಗೊತ್ತಿರೋದೆ, ನಾನೇನು ಸ್ಪೆಷಲಾಗಿ ಹೇಳೋ ಅಷ್ಟು ಅವಶ್ಯಕತೆ ಇರಲ್ಲ. ಇಲ್ಲಿ ಚೆಕ್ಕಿನ್ ಎಲ್ಲ ಮುಗಿಸಿ ನನ್ನ ಮಗ, ನಮ್ಮ ಅತ್ತೆ, ನಮ್ಮ ಮಾವ ಅವರು ಇನ್ನೇನು ಹೊರಟರು. ನಾವು ಮತ್ತೆ ವಾಪಸ್ಸು ರಿಟರ್ನ್ ಬರ್ತಾಯಿದ್ದೀವಿ ಮೆಟ್ಲ ಹತ್ರ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಫೀಲ್ ಇದೆ, ನನ್ನ ಮಗ ನಮ್ಮ ಜೊತೆ ಇಲ್ಲ, ಅವನು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಇಲ್ಲಿ ಮಕ್ಕಳನ್ನ ಅವನ್ನ ಕರ್ಕೊಂಡು ನಾವು ಮೆಟ್ಲು ಹತ್ತಕ್ಕಾಗಲ್ಲ. ಸುಮ್ಮನೆ ಅವ್ರಿಗೂ ಸ್ಟ್ರೈನು, ನಮಗೂ ಸ್ಟ್ರೈನು. ಯಾಕೆ ಸುಮ್ಮನೆ ಅವನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಲಿ ಅಂತ ಅವನ್ನ ಮತ್ತೆ ನಮ್ಮ ಮಾವ ಜೊತೆ ಕಳಿಸಿದ್ವಿ. ಅವನದೇನು ಪ್ರಾಬ್ಲಮ್ ಇಲ್ಲ, ಅವನು ಎಲ್ಲಾದರೂ ಇರ್ತಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಹೆಂಗೆ ಫೀಲ್ ಆಗ್ತಾಯಿದ್ದಾರೆ ಅಂತ. ನಾನು ನಗ್ತಾಯಿದ್ದೀನಿ. ಸತತ 6 ಗಂಟೆಗಳ ಕಾಲ ಕಾಲಕ್ಷೇಪ ಮಾಡಿದ್ದೀವಿ ನಾವು ಅಲ್ಲೇ ಅಲಿಪಿರಿ ಮೆಟ್ಲ ಹತ್ರ. 5:30 ಬಿಡೋದು. ಇನ್ನೊಂದು ಫ್ರೆಂಡ್ಸ್ ನಿಮಗೂ ಹೇಳಬೇಕಾಗಿರೋದು, ನೀವೇನಾದರೂ 300 ಟಿಕೆಟ್ಸ್ ಏನಾದರೂ ಬುಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ, ಇಲ್ಲೇ ಅಲಿಪಿರಿ ಮೆಟ್ಲ ಹತ್ರನೇ ಭೂದೇವಿ ಕಾಂಪ್ಲೆಕ್ಸಲ್ಲಿ ನಿಮಗೆ ಸರ್ವದರ್ಶನಂ ಟೋಕನ್ಸ್ ಕೊಡ್ತಾರೆ. ಅದನ್ನು ತಗೊಂಡು ನೀವು ಹೋದರೆ ಆರಾಮಾಗಿ 2-3 ಅವರ್ಸಲ್ಲಿ ನಿಮ್ಗೆ ದರ್ಶನ ಆಗುತ್ತೆ. ನಾವು ಅದೇ ಟೋಕನ್ಸಲ್ಲೇ ತಗೊಂಡಿದ್ದು. ಏನು ನಮಗೆ ಬುಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಲ್ಲ, ನಾವು ಆಗಿಂದಾಗೆ ಅಂದ್ಕೊಂಡು ಹೋಗ್ತಾ ಇರೋದು. ಸೊ ಅದಕ್ಕಾಗಿ ನಿಮ್ಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಆ ಥರ ಹೋಗ್ಬೇಕಂದ್ರೆ ಸರ್ವದರ್ಶನಂ ಟೋಕನ್ಸ್ ತಗೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಅಲಿಪಿರಿ ಹತ್ರ ತಿರುಮಲ ವ್ಯೂ ಎಷ್ಟು ಚೆನ್ನಾಗಿದೆ, ನೈಟ್ ವ್ಯೂ. ಏನು 5:30ಗೆ ಗೇಟ್ ಓಪನ್ ಮಾಡಿದ್ರು. ಅಲ್ಲೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಮೆಟ್ಲ ಹತ್ರ ಪೂಜೆ ಮಾಡಿ ಕಾಯಿ ಹೊಡೆದು ಸ್ಟೆಪ್ಸ್ ಹತ್ತೋದೆ. ಎಷ್ಟು ರಶ್ ಇತ್ತಂದರೆ ದೇವರೇ ಯಪ್ಪ, ಒಂದೇ ಸಲ ಬಿಟ್ಬಿಟ್ರದು. ಎಲ್ಲರನ್ನೂ ಒಬ್ಬರ ಮೇಲೆ ಒಬ್ಬರು ನುಗ್ಗಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಖತ್ ರಶ್ ಇತ್ತು. ನಾವು ಕಾಲು ಇಡೋದಕ್ಕೆ ಸಹ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದರು. ನಮ್ಮ ಮನೆಯವರೇ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಸ್ಟೆಪ್ಸ್ ಹತ್ತಾ ಇದ್ದೀವಿ. ಇಲ್ಲೇನಪ್ಪ ಪೂಜೆ ಮಾಡೋದು ಅಂದರೆ ಅದೊಂದು ಆನವಾಯಿತಿ. ಇನ್ನೇನು ಇದು ಬಂದು ಮೇನ್ ಗೋಪುರ, ಇದು ಎಂಟ್ರೆನ್ಸ್ ಗೋಪುರ. ಇಲ್ಲಿ
ನಮಸ್ಕಾರ ಮಾಡಿಕೊಂಡು ಇಲ್ಲೊಂದು ಸಾಷ್ಟಾಂಗ ನಮಸ್ಕಾರ ಅಂತ ಬರುತ್ತೆ. ಆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಏನಪ್ಪ ಅಂದರೆ, ನಾವು ಎಷ್ಟೇ ಮೆಟ್ಲತ್ತಿ ಸ್ಟ್ರೈನ್ ಆಗಿದ್ರೂ ಅದು ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಶ್ರೀನಿವಾಸನ ನೆನಪು ಮಾಡಿಕೊಂಡು ಶ್ರೀನಿವಾಸನ ಜಪ ಮಾಡಿಕೊಂಡು ಗೋವಿಂದ ಗೋವಿಂದ ಅಂದ್ಕೊಂಡು ಹೋದರೆ ನಾವು ಹತ್ತಾ ಇದ್ದೀವಿ ಅಂತಲೇ ಫೀಲ್ ಆಗಲ್ಲ. ಅಷ್ಟೊಂದು ಆರಾಮಾಗಿ ಹೋಗ್ತೀವಿ. ಅಲ್ಲಿ ಹೋದರೆ ವಯಸ್ಸಾಗಿರೋರು, ವಯಸ್ಸಾಗದೇ ಇರೋರು, ಯಾವುದೇ ಥರ ಭೇದ ಭಾವ ಇಲ್ಲ. ಎಂಥವ್ರಾದರೂ ಮೆಟ್ಲು ಹತ್ಕೊಂಡು ಹೋಗ್ಬೋದು ಆರಾಮಾಗಿ. ಎಷ್ಟು ಸುಮಾರು ಒಂದು 80 ವರ್ಷ ಆ ಥರ ವಯಸ್ಸಾಗಿರೋವಂಥ ವೃದ್ಧರು ಸಹ ಹತ್ತುತ್ತಾರೆ ಅಲ್ಲಿ ಮೆಟ್ಲು. ಮತ್ತು ಅಂಗವಿಕಲರು ಹತ್ತುತ್ತಾರೆ. ನಾನು ಎಷ್ಟೋ ಸಲ ನೋಡಿದ್ದೀನಿ. ನೋಡಿ, ಇದು ಗಾಲಿಗೋಪುರಮ್ಮ. ಹತ್ರ 1200 ಮಧ್ಯೆ ಹತ್ತಿರ್ಬೋದು ನಾನು ಲೆಕ್ಕದಲ್ಲಿ. ನಾವು ಸರಿಯಾಗಿ ಕೌಂಟ್ ಮಾಡಿಲ್ಲ. ಬೆಳಗ್ಗೆಯಿಂದ ನಾವೇನು ತಗೊಂಡಿಲ್ಲ ಫ್ರೆಂಡ್ಸು. ಜ್ಯೂಸು ಆ ಥರ ಏನು ತಗೊಂಡಿಲ್ಲ. ಇದು ಕಡಲೆ ಬೀಜ ತಗೊಂಡ್ವಿ ಬೇಯಿಸಿರೋದು ಅಂತ. ಏನು ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದು. ಫ್ರಿಜ್ಜಲ್ಲಿಟ್ಟು ಹಂಗೆ ಬಿಸಿ ಮಾಡಿಕೊಟ್ಟವ್ರೆ. ಯಾರು ತಗೋಬೇಡ್ರಿ ಹೋದಾಗ, ಸುಮ್ಮನೆ ವೇಸ್ಟ್. ನಾವು ತಿನ್ನಲೇ ಇಲ್ಲ, ಅಲ್ಲೇ ಇಟ್ಬಿಟ್ಟು ಕೋತಿಗಳೇನಾದ್ರು ತಿಂತಾವಂತ. ನೋಡಿ, ಇಲ್ಲಿ ಜಿಂಕೆಗಳು, ಈ ಕೋತಿಗಳು ಅದಕ್ಕೆ ಮುಖ ಎಲ್ಲ ಕಪ್ಪಕ್ಕಿರುತ್ತೆ. ನಮ್ಮ ಕಡೆ ಎಲ್ಲ ಈ ಥರ ಇರಲ್ಲ ಕೋತಿಗಳು. ನನಗೆ ಇವುಗಳ ಹೆಸರೇನು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನೋಡೋಕೆ ಮಾತ್ರ ತುಂಬ ಮುದ್ದಾಗಿತ್ತವು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕೊಟ್ಟಿರೋದು ಏನಾದರೂ ತಗೊತಬೇಕು. ನಾವು ಸ್ಟಾರ್ಟ್ ಆಗಿದ್ದು ಬಂದು 6ಗೆ. ಈಗ ಹತ್ರ 7:30 ಹಂಗೆ ಆಗ್ತಿದೆ. ಇನ್ನೇನು ಆಂಜನೇಯ ಸ್ವಾಮಿ ವಿಗ್ರಹ ಬರುತ್ತಲ್ಲ, ಅಲ್ಲಿ ಹತ್ರ ರೀಚ್ ಆಗ್ತಾಯಿದ್ವಿ. ಇನ್ನೊಂದು 200 ಮೀಟರ್ಸ್ ಹತ್ತಿದ್ರೆ ಆಂಜನೇಯ ಸ್ವಾಮಿ ವಿಗ್ರಹ ಬರುತ್ತೆ. 7ನೇ ಮೈಲಿ ಹತ್ರ ಬಂದಿದ್ವಿ. ಏನಕ್ಕಪ್ಪ ಇಲ್ಲಿ 7ನೇ ಮೈಲಿ ಹತ್ರ ಆಂಜನೇಯನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ, ಇಲ್ಲಿ 1970 ಅನಿಸುತ್ತೆ, ಅವರು ಒಂದು ಮಹಿಳೆಗೆ ಘೋರವಾದ ಅತ್ಯಾಚಾರ ನಡೆಯುತ್ತೆ. ಅದನ್ನು ಜನ ನೆನೆಸ್ಕೋಬಾರ್ದು ಅಂತ TTD ಅವರು ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಮೆಟ್ಲು ಇಳ್ದು ಹೋಗಬೇಕಾಗಿತ್ತು. ಈಗ ಇಲ್ಲಿ ಬ್ರಿಡ್ಜ್ ಹಾಕಿದ್ದಾರೆ, ಸ್ವಲ್ಪ ಈಸಿ ಆಗುತ್ತೆ. ಮೆಟ್ಲು ಇಳಿದು ರೋಡ್ ಕ್ರಾಸ್ ಹೋಗೋ ಬದಲು ಬ್ರಿಡ್ಜ್ ಮೇಲೆ ಹೋಗೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಹತ್ರನೂ ಆಗುತ್ತೆ. ನೋಡಿ, ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ. ಗ್ರೀನರಿ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಇನ್ನೇನು ನಾವು ಮೊಣಕಾಲು ಪರ್ವತ ಹತ್ರ ರೀಚ್ ಆಗಿದೆ. ನೋಡಿ, ಬಂದಿದ್ದೀವಿ ಮೊಣಕಾಲು ಪರ್ವತ ಹತ್ರ. ಇನ್ನೇನು ನಮಸ್ಕಾರ ಮಾಡಿಕೊಂಡು ಮೊಣಕಾಲು ಪರ್ವತವನ್ನು ಒಂದು 11 ಮೆಟ್ಲು ಹತ್ತಿದೆ ಅಷ್ಟೇ. ನಾನೇನು ಜಾಸ್ತಿ ಹತ್ತಕ್ಕೆ ಹೋಗಲಿಲ್ಲ. ನಾವು ಏನಾದರೂ ಹರಕೆ ಮಾಡಿಕೊಂಡು ನಾವು ಈ ಮೊಣಕಾಲು ಪರ್ವತನ ಹತ್ತೀವಂತ ಹರಕೆ ಮಾಡಿಕೊಂಡ್ರೆ ಖಂಡಿತ ನಾವೇನಾದರೂ ಅಂದ್ಕೊಂಡ್ರೆ ಅದು ಹಾಗೇ ಆಗುತ್ತೆ. ಏನು ಮೆಟ್ಲೆಲ್ಲ ಕಂಪ್ಲೀಟ್ ಆಯಿತು. ನಾವು ಮೇಲೆ ಬಂದ್ವಿ. ನೋಡಿ, ಇದು ಮೇಯ್ನ್ ಎಂಟ್ರೆನ್ಸ್ ಟೋಲ್ ಇದು. ಇದ್ರ ಪಕ್ಕದಲ್ಲಿ ನಮ್ಮ ರೂಮು. ನಮ್ಮತ್ತೆ ನಮ್ಮವ್ವ ಇಲ್ಲಿ ರೂಮ್ ಮಾಡಿದ್ವಿ. ನಾವೇನು ಸ್ಪೆಷಲಾಗಿ ಏನು ಬುಕ್ ಮಾಡ್ಕೊಂಡು ಏನು ಹೋಗಿರಲಿಲ್ಲ. ನಾವು TTD ಅವ್ರದಿಂದನೇ 50 ರೂಪೀಸ್ 100 ರೂಪೀಸ್ ರೂಮ್ಸ್ ಎಲ್ಲ ಕೊಡ್ತಾರಲ್ಲ, ಆ ರೂಮಲ್ಲೇ ನಾವು ಬುಕ್ ಮಾಡ್ಕೊಂಡಿದ್ದು. ಅವರು ನಮ್ಮತ್ತೆ ನಮ್ಮವ್ವ ಹೋಗಿ ಅವರೇ ಬುಕ್ ಮಾಡ್ಕೊಂಡವ್ರೆ. ನೋಡಿ, ರೂಮ್ ಹತ್ರ ಬರ್ತಾಯಿದ್ದೀನಿ. ನನ್ನ ಮಗ ಬಂದ ಕರ್ಕೊಂಡು ಹೋಗೋಕ್ಕೆ. ಎಷ್ಟೊತ್ತು ಬರೋದು ನೀವು ಅಂತ. ಇನ್ನು ಗುಂಡು ಹೊಡ್ಸೋಣ ಅಂತ ನಮ್ಮತ್ತೆ ನಮ್ಮ ಮಾವ ನನ್ನ ಮಗ ಎಲ್ಲ ಹೋಗ್ತಾಯಿದ್ದೀವಿ. ಅವ್ರು 3 ಹೊಡ್ಸ್ಕೊತಾರೆ ಗುಂಡು. ಲಾಸ್ಟ್ ಟೈಮ್ ನಾನು ಮಾಡಿಸ್ಕೊಂಡಿದ್ದೆ 3 ಇಯರ್ಸ್ ಬ್ಯಾಕು. ಈಗ ನೋಡಿ, ನನ್ನ ಮಗ ಎಲ್ಲ ಗುಂಡು ಮಾಡಿಸ್ಕೊಂಡ. ಅವನು ಫುಲ್ಲು ಚಳಿಗೆ ಅದರ್ತಾ ಇದ್ದಾನೆ. ಅವರೆಲ್ಲ ನೀರಲ್ಲಿ ನೆನೆಸ್ಬಿಟ್ರು ಅಲ್ಲಿ. ನಾನು ಬಟ್ಟೆ ಚೇಂಜ್ ಮಾಡ್ಕೋಬೇಕು, ಸ್ನಾನ ಮಾಡಬೇಕು ಅಂತ ಅವನೇ ರೂಮ್ ಹತ್ರ ಬಂದುಬಿಟ್ಟ. ನೋಡಿ, ಅವನೇ ಬಾಗಿಲು ತೆಗಿತಾ ಇದ್ದಾನೆ. ಇನ್ನೇನು ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಕ್ಯೂ ಲೈನ್ ತನಕ ಅವರು ಅಣ್ಣ
ಅಲ್ಲಿ ಡ್ರಾಪ್ ಮಾಡ್ತಾರೆ. ಮತ್ತು ನಾವು ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿಂದ ಸುಮಾರು ದೂರ ಆಗುತ್ತೆ ಫ್ರೆಂಡ್ಸ್, ಕ್ಯೂ ಲೈನ್ಗೆ ರೂಮ್ ಹತ್ರದಿಂದ. ಸೊ ಅದಕ್ಕಾಗಿ ನಾವು ಹೋಗ್ತಾಯಿದ್ದೀನಿ. ನಾವು ದರ್ಶನ ಎಲ್ಲ ನೆನ್ನೆನೇ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡಿ ರಿಟರ್ನ್ ಕೆಳಗಡೆ ಇಳಿತಾಯಿದ್ದೀವಿ, ಬೆಟ್ಟ ಇಳಿತಾಯಿದ್ದೀವಿ. ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ನಾವು ಮೊಬೈಲ್ ತೊಗೊಂಡೋಗಲಿಲ್ಲ. ಮತ್ತು ಯಾಕೆ ಲಾಕರಲ್ಲಿ ಇಡೋದು ಅಂತ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ವಿ ನಮ್ಮ ಮೊಬೈಲ್ಸ್ ಎಲ್ಲ. ಸೊ ಅದಕ್ಕಾಗಿ ನಾವೇನು ಕವರ್ ಮಾಡಲಿಲ್ಲ ದರ್ಶನದ್ದೇನೇನು. ಒಳಗಡೆ ಏನು ಫೋನ್ ಅಲೋ ಇಲ್ಲಲ್ಲ. ಸೊ ಅದಕ್ಕಾಗಿ ಇನ್ನೇನು ಬೆಟ್ಟ ಇಳಿತಾಯಿದ್ದೀವಿ ನೋಡಿ. ಮತ್ತು ನಾವು ಹೋಗೋವಾಗ ನಮ್ಮ ಅತ್ತೆಯವರೆಲ್ಲೂ ಇಲ್ಲಿ ಆಂಜನೇಯ ವಿಗ್ರಹದ ಹತ್ರ ಅವರು ಬಂದಿರಲಿಲ್ಲ. ಸೊ ಅದಕ್ಕಾಗಿ ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡಿ. ಇದು 7 ಬೆಟ್ಟಗಳು: ಗರುಡಾದ್ರಿ, ಶೇಷಾದ್ರಿ, ನೀಲಾದ್ರಿ, ವೆಂಕಟಾದ್ರಿ ಅಂತ ಸುಮಾರು 7 ಬೆಟ್ಟಗಳಿದ್ದಾವೆ. ಈ ಬೆಟ್ಟಗಳನ್ನು ಹತ್ತಿ ಹೋದರೆ ಮಾತ್ರ ನಾವು ವೆಂಕಟಾದ್ರಿಗೆ ರೀಚ್ ಆಗೋದು. ವೆಂಕಟಾದ್ರಿ ಅಂದರೆ ಅದೇ ತಿರುಮಲ ನೋಡಿ. ತಿರುಪತಿ ವ್ಯೂವು ಮೇಲೆಯಿಂದ ಎಷ್ಟು ಚಿಕ್ಕದಾಗಿ ಕಾಣಿಸ್ತದೆ. ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬೆಟ್ಟದ ಮೇಲೆಯಿಂದ ಎಷ್ಟು ಸಣ್ಣ ಇಳಿತಾ ಇದ್ರೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂವು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾವು. ಏನಂದರೆ ನಮಗೆ ದರ್ಶನ ಬೇಗ ಆಯಿತು ಫ್ರೆಂಡ್ಸ್. ನಾವು 2 hours ನಾವು ಹೋಗಿದ್ದು 6 o'clock ಕ್ಯೂ ಲೈನ್ಗೆ ಹೋಗಿದ್ದು. ಕ್ಯೂ ಲೈನ್ಗೆ ಹೋಗಿ 6 o'clock ಹೋದರೆ ನಮ್ಗೆ ದರ್ಶನ ಅಂದರೆ 2 hours ಎಲ್ಲ ಆಗೋಗಿತ್ತು. ಮತ್ತು ನಾವು 10:30ಗೆ ಬಂದುಬಿಟ್ವಿ ಆಚೆಗೆ. ಅಂದರೆ ಕ್ಯೂ ಲೈನಲ್ಲಿ ಸ್ವಲ್ಪ ಲೇಟ್ ಆಯಿತು, ದರ್ಶನ ಏನೋ ಬೇಗ ಆಯಿತು. ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನಾವು ಶ್ರೀಕಾಳಹಸ್ತಿಗೆ ಹೋಗಿ ನೋಡಿ ರೀಚ್ ಆಗಿದೆ. ಶ್ರೀಕಾಳಹಸ್ತಿಗೆ ಏನಪ್ಪ ಅಂದರೆ ನಾವು ಅಲ್ಲಿ ನಮಗೇನೋ ಒಂದು ಪೂಜೆ, ರಾಹುಕೇತು ಪೂಜೆ ಮಾಡಿಸ್ಕೋಬೇಕಾಗಿತ್ತು. ಸೊ ಅದಕ್ಕಾಗಿ ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ. ಇಲ್ಲಿ ರಾಹುಕೇತು ಪೂಜೆ ಮಾಡಿಸ್ಕೊಂಡು ಆಮೇಲೆ ರಿಟರ್ನ್ ಆಗೋದಷ್ಟೇ ನಾವು ನೋಡಿ. ಇದೇ ಶ್ರೀಕಾಳಹಸ್ತಿ ಮೇನ್ ಎಂಟ್ರೆನ್ಸು. ಇಲ್ಲಿ ಹೋಗಿ ನಾವೇನು ಸ್ಪೆಷಲಾಗಿ ಆನ್ಲೈನ್ ಬುಕ್ಕಿಂಗ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇಲ್ಲೇ ಕೊಡ್ತಾರೆ ಟೋಕನ್ಸ್ ಎಲ್ಲ. ದರ್ಶನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ನಾವು ನೆಕ್ಸ್ಟು ರಿಟರ್ನ್ ಆಗ್ತಾಯಿದ್ವಿ ನೋಡಿ. ಇದೇ ಸ್ವರ್ಣಮುಖಿ ನದಿ ಶ್ರೀಕಾಳಹಸ್ತಿದು, ಅದೇ ಕಣ್ಣಪ್ಪ ಬೆಟ್ಟ. ಮತ್ತು ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಹಂಗೆ ಅಂತ ಟೈಮು 8:39 ಆಗಿತ್ತು. ಇಲ್ಲೇ ಟಿಫನ್ ಮಾಡಿಕೊಂಡು ದೋಸೆ ಅಂತ ತಗೊಂಡಿದ್ವಿ. ಇದೆಲ್ಲ ಆರ್ಗಾನಿಕ್ಕು, ಏನಪ್ಪ ಸಿರಿಧಾನ್ಯಗಳಿಂದ ಮಾಡಿರೋವಂಥ ಫುಡ್ಡು ಇದರಲ್ಲಿ ಸಿಗೋದು. ಮತ್ತು ಟೀ ಕುಡ್ಕೊಂಡು ಮತ್ತೆ ರಿಟರ್ನ್ ಆಗ್ತಾಯಿದ್ವಿ ಮನೆಗೆ. ಇದು ತಿರುಪತಿ ಟು ಬ್ಯಾಂಗ್ಳೂರು ಹೈವೇ ಇದು. ರಿಟರ್ನ್ ಆಗ್ತಾಯಿದ್ದೀನಿ ನೋಡಿ. ಇದು ಫುಲ್ಲು ಭತ್ತ, ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಫ್ರೆಂಡ್ಸ್. ಇದು ಫುಲ್ ಭತ್ತ, ಏರಿಯಾ ಫುಲ್ಲು ಭತ್ತನೇ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಭತ್ತನೇ. ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ, ಸಖತ್ತಾಗಿ ಹಚ್ಚ ಹಸಿರಾಗಿ ನೋಡಿ. ನನ್ನ ಮಗ, ನಮ್ಮ ಹಸ್ಬೆಂಡು ಏನು ಮಾಡ್ತಾಯಿದ್ದಾರೆ ಅವರು. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಅವನು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ ನಾವು. ಅವ್ನು ನೆಮ್ಮದಿಗಿದ್ದರೆ ಸಾಕು, ನಾವು ಹೆಂಗಾದ್ರೂ ಇದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಇನ್ನೇನು ಹತ್ರ ಮುಳ್ಬಾಗ್ಲ ಹತ್ರ ರೀಚ್ ಆದ್ವಿ ನೋಡಿ. ಇಲ್ಲಿ ಫುಲ್ ಮಾವಿನ ಹಣ್ಣು ಮಾರ್ತಾಯಿರ್ತಾರೆ ರೋಡ್ ಸೈಡೆಲ್ಲ. ಆದರೆ ರೇಟ್ಗಳು ಸ್ವಲ್ಪ ಜಾಸ್ತಿ, ನಮ್ಮ ಕಡೆನೇ ಪರವಾಗಿಲ್ಲ ಇಲ್ಲಿಂದ. ಮತ್ತು ಅಲ್ಲೇ ನೆಂಗ್ಲಿ ಹತ್ರ ಫ್ರೆಂಡ್ಸ್ ಇದು ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಬರೋದು. ಲಂಚಿಗೆ ಅಂತ ಹೋದ್ವಿ ಅಲ್ಲಿಗೆ, ಅಲ್ಲೇ ಸಿಕ್ಕಿದ್ದು ನಮಗೆ. ಅಲ್ಲೇ ಲಂಚ್ ಮಾಡಿಕೊಂಡು ಏನು ಹೊರಟೋದೆ. ಎಲ್ಲರದು ಲಂಚ್ ಕಂಪ್ಲೀಟ್ ಆಯಿತು. ಎಲ್ಲ
ಇನ್ನೇನು ಹೊರಡೋದು. ಇನ್ನು ಇಲ್ಲಿ ಶ್ರೀನಿವಾಸಪುರದ ಹತ್ರ ಮಾವಿನ ಮಂಡಿಗಳಿತ್ತು. ಇಲ್ಲಿ ಮಾವಿನ ಹಣ್ಣು ಮಂಡಿಗಳು. ಇಲ್ಲಿ ನಮ್ಗೆ ಬೇಕಾಗಿರೋ ಹಣ್ಣುಗಳು ಸಿಗಲಿಲ್ಲ. ಇಲ್ಲೆಲ್ಲ ತೋತಾಪುರಿ ಹಣ್ಣು ಇತ್ತು. ನಮ್ಗೆ ರಸಪುರಿ ಬೇಕಾಗಿತ್ತು, ತಗೊಳ್ಳಿಲ್ಲ ಫ್ರೆಂಡ್ಸ್ ನಾವಲ್ಲಿ. ಶ್ರೀಕಾಳಹಸ್ತಿಯಿಂದ ಕೋವಾ ಮತ್ತು ಇದು ತಾಟಿ ಬೆಲ್ಲಂ ಪೂತರೇಕಲಂತೆ ಟೇಸ್ಟ್ ಮಾಡೋಣ ಅಂತ ತಗೊಂಡು ಬಂದಿದ್ದೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಹೇಳ್ತೀನಿ ಟೇಸ್ಟ್ ಮಾಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಕೃತಿಕ್ ಸುಷ್ಮಾ ಅವಳ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್.